ಸರ್ ನೀವು ಮೊದಲೇ ಹೇಳಿದ್ರಿ ರಾಯಲ್ ಬರೀ ಲವ್ ಸ್ಟೋರಿ ಅಲ್ಲ, ಅದರ ಜೊತೆಗೆ ಸೆಂಟಿಮೆಂಟ್ ಇದೆ, ಅಮ್ಮ ಮಗನ ಬಾಂಧವ್ಯ ಇದೆ ಅಂತ. ರಿಯಲ್ ಲೈಫಲ್ಲಿ ನೋಡಿದಂಥ ಒಂದಷ್ಟು ವಿಚಾರಗಳು ಸಿನಿಮಾದಲ್ಲಿ ಕಾಣಿಸ್ಬೋದು ಅಂತ. ಯಾಕೆಂದರೆ ಅಮ್ಮ ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟ. ಈಗ ಸಾರಥಿ ಅಥವಾ ನವಗ್ರಹ ನೋಡಿದಾಗಲೂ ನವಗ್ರಹ ಯಾಕಾಯಿತು ಅಂದರೆ ನಾವು ಮೈಸೂರಿನಲ್ಲಿ ಬೆಳೆದವರು, ಗೊತ್ತದು ಹೇಗೆ ನಡೆಯುತ್ತೆ ಅಂತ ಗೊತ್ಕೊಂಡು. ಸೊ ಅದೇ ಥರದ್ದು ಏನಾದ್ರು ಫೀಲ್ಸ್ ಇದೆಯಾ ಸರ್ ಇದರಲ್ಲಿ? ಸರ್ ನಾನು ಜೊತೆಲಿ ಮಾಡಿದಾಗಲೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಲ್ಲ ಸರಿ ನಮ್ಮ ಅಕ್ಕ ನಮ್ಮ ಭಾವ ಹೆಂಗಿದ್ರು ಮದುವೆ ಆದಾಗ, ದರ್ಶನ್ನು ಮತ್ತು ನಮ್ಮ ಅತ್ತಿಗೆ ಹೇಗಿರ್ತಾರೆ ಅವೆಲ್ಲ ಪಾಯಿಂಟ್ನ ಅಬ್ಸರ್ವ್ ಮಾಡಿ. ಆಗ ಮದುವೆ ಆಗಿರಲಿಲ್ಲ ನಾನು ಜೊತೆಲಿ ಮಾಡಿದಾಗ, ಬಟ್ ಮಾಡಿದ್ದು ಒಂದು ಮದುವೆ ಆಗಿರೋರು ಜೀವನ ಹೆಂಗಿರುತ್ತೆ ಅನ್ನೋದು ಥರ. ಸೊ ಅದನ್ನೇ ಅಬ್ಸರ್ವ್ ಮಾಡಿದ್ದು. ಈಗ ನಾವೆಲ್ಲ ಬ್ರಹ್ಮ ಅಲ್ಲ ಸರ್, ನಾನು ಗೊತ್ತಿಲ್ಲದಿರೋ ವಿಚಾರ ಮಾಡಿದೆ. ನಾವು ಏನು ನೋಡ್ತೀವಿ ಅದನ್ನೇ ಸಿನಿಮಾಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಅವಾಗ ನೋಡಿದ್ದನ್ನ ತೆಗೆಯೋದು ಈಸಿ, ನೋಡದೇ ಇರೋದನ್ನ ತೆಗೆಯೋದು ಕಷ್ಟ. ಈ ಥರ ಹೆಂಗೆ ಆ ಥರ ಇವನು ಈ ಥರ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅವೆಲ್ಲನೂ ತುಂಬ ಕಷ್ಟ. ಒಂದೊಂದು ಇರುತ್ತೆ ಯಾವುದು ನೋಡದೇ ಇರೋದನ್ನ ತೆಗೆಯೋದು. ಈಗ ಹೆಂಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನವಗ್ರಹಲ್ಲೇ ಅಂಬಾರಿನ ನೋಡಿದ್ವಿ, ಕಳ್ತನ ಹಿಂಗೆ ಮಾಡ್ತಾರೆ ಅನ್ನೋದು ನೋಡಿರಲಿಲ್ಲ, ಹಿಂಗೆ ಮಾಡ್ಬೋದಲ್ವಾ ಅಂತ ಆಲೋಚನೆ ಮಾಡಿದ್ವಿ. ಅದು ಜನಗಳಿಗೆ ಇಷ್ಟ ಆಯಿತು, ವರ್ಕ್ ಆಯಿತು. ಸಾರಥಿಲೂ ಅಷ್ಟೇ. ಒಂದು ಈಗ ನಾವು ಯಾರೋ ತಂದೆನ ಯಾರೋ ಸಾಯಿಸಿದ್ರು, ಅದಕ್ಕೆ ಅವ್ನು ಹೆಂಗೆ ಜೀವನ ನೋಡ್ದ ಅದನ್ನು ನೋಡಿದ್ದಕ್ಕೆ ಮಾಡಿರೋದಲ್ಲ, ಅದೊಂದು ಇಮ್ಯಾಜಿನೇಷನು. ಹಿಂಗೆ ಆಗ್ಬೋದು. ಸಣ್ಣ ಸಣ್ಣ ವಿಚಾರಗಳು ಒಂದೊಂದು ಗೊತ್ತಿಲ್ಲದಿರೋದು ನೋಡಿ ತಿಳ್ಕೊತೀವಿ, ಗೊತ್ತಿಲ್ಲದಿರೋದು ಆಗುತ್ತೆ. ಈಗ ರಾಯಲಲ್ಲಿ ತಾಯಿ ಮಗನ ಕತೆ, ನಾನು ನಮ್ಮಮ್ಮ ಸರ್ ಎಲ್ಲ ಮಕ್ಕಳು ಅಮ್ಮನ ಜೊತೆ ಕ್ಲೋಸ್ ಆಗಿರ್ತಾರೆ ಸರ್. ಎಲ್ಲರ ಮಕ್ಳಿಗೂ, ಗಂಡು ಮಕ್ಕಳಿಗೆ ಸ್ಪೆಷಲಿ ಫಸ್ಟ್ ಲವ್ ಅಮ್ಮನೇ, ಹೆಣ್ಮಕ್ಳಿಗೆ ಫಸ್ಟ್ ಲವ್ ಅಪ್ಪನೇ. ಸೊ ಆ ಥರ ಅದಿರುತ್ತೆ. ಆ್ಯಂಡ್ ಹೆಂಗೆ ಅಂದರೆ ಹೌದು, ಈಗ ನಮ್ಮಮ್ಮ ಮೆಂಟಲಿ ವೆರಿ ಸ್ಟ್ರಾಂಗ್. ನಮ್ಮ ಸಿನಿಮಾಲಿರೋ ತಾಯಿ ಕ್ಯಾರೆಕ್ಟ್ರು ಮೆಂಟಲಿ ವೆರಿ ಸ್ಟ್ರಾಂಗ್. ಅದನ್ನು ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಮಾಡ್ಕೊಂಡಿದ್ದು. ಆ್ಯಂಡ್ ಈಗ ಒಂದೊಂದು ಕ್ಯಾರೆಕ್ಟ್ರಲ್ಲಿ ಒಂದೊಂದು ಅಂಶ ಒಬ್ಬೊಬ್ಬರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀನಿ ನಾನು. ಸೊ ಅದು ನನಗೆ ಪೋರ್ಟ್ರೇ ಮಾಡೋದು ಕ್ಯಾರೆಕ್ಟ್ರಲ್ಲಿ ಅದನ್ನ ತರಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾದರೆ ಮೀನಮ್ಮ ಅವರ ಪ್ರೀತಿ ಸಿನಿಮಾದಲ್ಲಿ ಕಾಣಿಸ್ಕೋಬೋದಾದ್ರೆ ಅಂದರೆ ಮೀನಮ್ಮ ಅವರ ಬಲವಾದ ಆಲೋಚನೆ ಕಾಣಿಸುತ್ತೆ. ಸ ಇಂಡಸ್ಟ್ರಿ ಈ ಥರದೊಂದು ಕಲರ್ನ ಮಿಸ್ ಮಾಡ್ಕೋತಾ ಇತ್ತು ಅಂತ. ಈಗ ವಿರಾಟ್ ಅವ್ರಿಗೆ ಅದೇ ಕೇಳ್ತಾ ಇದೆ, ಇಲ್ಲಿ ರೆಡ್ ಇದೆ ಬಟ್ ಈಗ ಓಡಾಡ್ತಿರೋದು ಬೇರೆ ರೆಡ್ಡು. ಸರ್ ಪ್ಯಾನ್ ಇಂಡಿಯಾ ರೇಸ್ ಮಧ್ಯೆ ಈ ಥರ ಫಿಕ್ಷನಲ್ ಸ್ಟೋರಿ ಹೊಡಿ ಇದರ ಸಿನಿಮಾಗಳ ಮಧ್ಯೆ ಮುಗ್ಧ ಲವ್ ಸ್ಟೋರಿಗಳ ಕಥೆಗಳು ಕಮ್ಮಿ ಆಗ್ತಾಯಿತ್ತು. ಅಂದರೆ ಸಣ್ಣ ಪುಟ್ಟದ್ದು ಬಂದರೂ ಕೂಡ ದೊಡ್ಡ ಮಾತ್ರದಲ್ಲಿ ಸ್ಟಾರ್ ಡೈರೆಕ್ಟ್ರಲ್ಲಿ ಸ್ಟಾರ್ ಆ್ಯಕ್ಟರ್ಗಳಲ್ಲಿ ಮಾಡೋದು ಕಮ್ಮಿ ಆಗಿತ್ತು ಅಂತ ಅನಿಸ್ತಾ ಇದೆಯಾ ಸರ್? ಈಗ ಒಡಿ ಸಿನಿಮಾ, ಈವನ್ ನಂದು ಸಾರಥಿನೂ ಒಡಿ ಸಿನಿಮಾನೇ. ಇದರಲ್ಲೂ ಫೈಟ್ಸ್ ಇದ್ದಾವೆ. ಫೈಟ್ಸ್ ಇಲ್ಲ ಒಡಿ ಸಿನಿಮಾ, ಅದನ್ನು ನಾವು ಯಾವ ಥರ ಹೇಳ್ತೀವಿ ಅಂತ. ಈಗ ನನಗೆ ಪರ್ಸ್ನಲಿ ನಂಗೆ ಯಾವ ಕಲರ್ ಇಷ್ಟ ಆಗುತ್ತೆ, ನಾನು ಪರ್ಸ್ನಲಿ ಯಾವ ಥರ ಒಂದು ಪ್ರಪಂಚನ ನೋಡ್ತೀನಿ. ಸೊ ಅದು ನಮ್ಮ ಸಿನಿಮಾಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಈಗ ಒಂದೊಂದು ಸತಿ ಈಗ ಹೆಂಗೆ ಅಂದರೆ ಈಗ ಜೊತೆಲಿ ಹೋದ ಕಲರ್ಫುಲ್ ಸಿನಿಮಾ, ನವಗ್ರಹ ಬಂದ್ಬಿಟ್ಟು ಒಂದು ವಾರ್ಮ್ ಟಿಂಟ್ ಇರೋವಂಥ ಸಿನಿಮಾ. ಆ ಕತೆಗೆ ಆ ಥರ ಆ ಕಲರಲ್ಲಿ ಹೇಳಿದ್ರೆ ಜನಗಳಿಗೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತ. ಸೊ ಹಂಗೆ ಈಗ ಬೇರೆಯವರು ಈಗ ಒಂದು ಗ್ರೇ ಶೇಡೆಡ್ ಸಿನಿಮಾ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಆ ಕತೆನ ಆ ಶೇಡಲ್ಲಿ ಹೇಳಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅವರು ಆಲೋಚನೆ ಮಾಡೋದು. ಮತ್ತು ಎಲ್ಲ ಟಕ್ಕಂತ ಯಾರು ಡಿಸೈಡ್ ಮಾಡಲ್ಲ ಸರ್, ಅದಕ್ಕೊಂದಷ್ಟು ಹೋಮ್ವರ್ಕ್ ನಡೆದಿರುತ್ತೆ ಎಲ್ಲ ಡೈರೆಕ್ಟರ್ಗಳದ್ದು. ಇಲ್ಲ ನನ್ನ ಕತೆನ ನಾನು ಈ ರೀತಿಯಲ್ಲೇ ಹೇಳಬೇಕು, ಈ ಕಲರ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅನ್ನೋದಕ್ಕೂ ಅದಕ್ಕೊಂದಷ್ಟು ಬ್ರೈನ್ ಸ್ಟ್ರಾಮಿಂಗ್ ನಡೆದಿರುತ್ತೆ. ಸೊ ಅವೆಲ್ಲ ಎಲ್ಲರೂ ಅಷ್ಟೇ. ಮತ್ತು ಇವತ್ತು ಡೈರೆಕ್ಷನ್ ಮಾಡೋಣ ಅಂತೇಳಿ ಹಿಂಗೆ ಹೋಗಿ ನಾಳೆ ಸಿನಿಮಾ ಮಾಡೋಕ್ಕಾಗಲ್ಲ. ಅದಕ್ಕೊಂದಷ್ಟು ಹೋಮ್ವರ್ಕ್ಗಳಿರುತ್ತೆ, ಪ್ರೊಸೀಜರ್ಸ್ ಇರ್ತವೆ. ಒಂದೊಂದು ಸಿನಿಮಾ ವರ್ಕ್ ಆಗಿದೆ ಅಂದರೆ ಅವರೆಲ್ಲ ಡಿಸ್ಕಷನ್ ಟೀಮಲ್ಲಿ ಆಲೋಚನೆ ಮಾಡಿರೋದು, ಅವ್ರ ಥಿಂಕಿಂಗು ಜನಗಳಿಗೆ ಸಿಂಕ್ ಆಗಿದೆ ಅಂದರೆ ಅದು ವರ್ಕ್ ಆಗುತ್ತೆ. ಒಂದೊಂದು ಅವರು ಇಲ್ಲಿ ಡಿಸ್ಕಷನ್ ಟೀಮು ಅವ್ರ ಆಲೋಚನೆಗಳು ಜನಗಳಿಗೆ ಸಿಂಕ್ ಆಗಿಲ್ಲ ಅಂದರೆ ಆ ಸಿನಿಮಾ ವರ್ಕ್ ಆಗಲ್ಲ. ಅಷ್ಟೇ ಸಿಂಪಲ್.